ಪ್ರವಾಸ ಹೋಗೋದು ಒಂದು ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಜನಜೀವನವನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಅಲ್ವಾ? ಹೆಂಗಿದೆ ಅಂತ ವಿ ಆರ್ ಆಲ್ ರೆಪ್ರೆಸೆಂಟೇಟಿವ್ಸ್. ಒಂದು ಕಂಪೇರಿಟಿವ್ ನಾಲೆಜ್ ಇಲ್ಲದೇ ಇದ್ದರೆ ನೀವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತೀರಿ? ಕಂಪೇರಿಟಿವ್ ನಾಲೆಜ್ ಬೇಕು ಅಂದರೆ ಯಾರು ಹೇಳಿದ್ರು ನಿಮ್ಗೆ ತಡೆದಿದ್ದಾರೆ ಅಂತ? ಯಾರು ಹೇಳಿದ್ರು? ಎಲ್ಲಿ ಯಾವ ಸುತ್ತೋಲೆ ಬಂದಿದೆ ಹೇಳಿಪ್ಪ? ಯಾವ ಸುತ್ತೋಲೆ ಇದೆ ನಿಮ್ಮ ಕಡೆಗೆ ಕಾಪಿ? ತಡೆದಿರೋ ಸುತ್ತೋಲೆ ಎಲ್ಲಿದೆ? ಶೋಮಿ ಅಲ್ಲಿ ನಿಮ್ಮಷ್ಟಕ್ಕೆ ನೀವೇ ಊಹೆ ಮಾಡ್ಕೊತೀರಲ್ಲ. ಯಾರು ಕೊಡೆಪ್ಪ? ಅದು ಯಾರ್ಯಾರು ನಾಕೌಟ್ ಆದರು? ಅಪ್ರೂವ್ ಆಗಿರೋರ್ದು ಯಾರ್ದು ಹೈಕಮಾಂಡಿಂದ ನಾಕೌಟ್ ಇರೋದು ಕೊಡೆಪ್ಪ ಸುತ್ತೋಲೆಗಳನ್ನ. ಯು ಆಲ್ ಆಫ್ ಯು ಶುಡ್ ಗೋ, ದೀಸ್ ಪೀಪಲ್ ಶುಡ್ ನಾಟ್ ಗೋ ಅಂತ ಹೇಳಿರೋದನ್ನ ವೈ? ನೀವು ಸುಮ್ಮನೆ ಊಹೆ ಪೊಯ್ಲಿ ಯಾಕೆ ಮಾತಾಡ್ತೀರಿ? ಈಗ ಒಂದಷ್ಟು ಮಂದಿ ಶಾಸಕರುಗಳು ಹೊರಟಿದ್ದಾರೆ ಅಂತ ಸರ್, ಯಾರು ಕರೀಲಿಲ್ವಾ ಸರ್ ನಿಮ್ಮನ್ನ? ಯಾಕಂದ್ರೆ ನೀವು ಕೂಡ ಸಮಾನ ಮನಸ್ಕರ ಶಾಸಕರು ಪಟ್ಟಿಲಿದ್ದೀರಾ. ನಾನು ಅಂಬೆಗಾಲಿಡೋ ಕೂಸ ನೀ ಬತ್ತೀಯ, ನೀ ಬರಬೇಡ ಅಂತ ಹೇಳಕ್ಕೆ? ಅಲ್ಲ ಕರೀಲಿಲ್ವಾ ಸರ್, ಬನ್ನಿ ಹೋಗೋಣ ಅಂತ. ಯಾರು ಹೆಂಗೆ ಮಾಡ್ತಾರೆ? ನೀವು ದುಡ್ರೆ ನಾನೇನು ಐ ಆಮ್ ಎ ಬೇಬಿ? ಸರಿಯಾ? ಇಲ್ಲ, ಸದ್ಯಕ್ಕಿಲ್ಲ. ನಾನು ಹೋಗ್ಬೇಕು, ಸದ್ಯಕ್ಕಿಲ್ಲ. ನಾನು ಅಮೇರಿಕಾಗೆ ಹೋಗೇ ಇಲ್ಲ. ಆ್ಯಕ್ಚುಲಿ ನಮ್ಮ ಇದು ಬಂತಲ್ಲ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸು, ಬೋತ್ ಡೆಮೋಕ್ರಸಿ ಆ್ಯಂಡ್ ಇದಕ್ಕೆ ಅವಾಗ ಬರ್ಬೇಕಾಯ್ತು, ಜ್ವರ ಬಂದು ಬಿದ್ದೋಗ್ಬಿಟ್ಟೆ. ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು. ಸೊ ಇನ್ನೊಂದು ಸರಿ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡ್ಬಿಟ್ಟು. ಯಾರು? ನನ್ನ ನೇತೃತ್ವದಲ್ಲಿ ನಿಮ್ಮನ್ನೆಲ್ಲನೂ ಸಂಗಾತಿಯಾಗಿ ಕರ್ಕೊಂಡು ಹೋಗ್ತೀನಿ. ಸಿ, ದಟ್ ಈಸ್ ನಾಟ್ ಎ ಸೀರಿಯಸ್ ಮ್ಯಾಟ್ರ್ ಆಫ್ ಕನ್ಸರ್ನ್. ಶಾಸಕರು, ಮಂತ್ರಿಗಳು ಪ್ರವಾಸ ಹೋಗೋದು ನಾಟ್ ಎ ಸೀರಿಯಸ್ ಮ್ಯಾಟ್ರ್ ಆಫ್ ಕನ್ಸರ್ನ್. ಇಟ್ ಹ್ಯಾಸ್ ನೋ ಇಂಪ್ಯಾಕ್ಟ್. ಅದರ ಇಂಪಾರ್ಟೆನ್ಸು ಯಾರು ಈ ಥರ ನಾಲೆಜ್ ಅಕ್ವೈರ್ ಮಾಡ್ಕೊಂಡು ಎಷ್ಟು ಆಸಕ್ತಿ ತೋರ್ತಾರೆ ಅದರ ಮೇಲೆ ಆಗುತ್ತೆ. ಟೂರಿಸಮ್ ಡೆವಲಪ್ ಆಗ್ತವಲ್ಲಿ, ಫಾರಿನ್ ಕಂಟ್ರೀಸ್, ಟೂರಿಸಮ್, ಎಕಾನಮಿ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್, ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. ದೇ ಶುಡ್ ಸ್ಟಡಿ, ದೇ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಆವಾಗ ದೇ ವಿಲ್ ಅಕ್ವೈರ್ಡ್ ನಾಲೆಜ್. ಇಲ್ಲಿ ಬಂದು ಮಾತಾಡೋಗೇನು ಅಲ್ಲಿ ಆ ದೇಶಕ್ಕೆ ಹೋದವರೆಲ್ಲ ಬರ್ತೀವಿ ನಾವು ಸಣ್ಣ ಹುಡುಗರಿದ್ದಾಗ. ಅಲ್ಲಿ ಹೋಗಿದ್ದು ಓಹೋ ಆ ದೇಶ ಹೆಂಗೆ ಏನು ಹೇಳ್ತಾ ಓಹೋ ಹಿಂಗಿದೆ ಅನ್ನೋರು. ಓಹೋ ಹೆಂಗಿದೆ ಅಂದರೆ ಹೆಂಗಿದೆ ಅಂತ ಹೇಳ್ತಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಈಗ ಓದಿರೋರೆಲ್ಲ ಬರ್ತಾರೆ, ನೋಡ್ಕೊಂಬರ್ಬೇಕಲ್ಲ, ನೋಟ್ ಮಾಡ್ಕೊಂಡು. ನಾವೆಲ್ಲ ಹೋದಾಗ ನೋಟ್ ಮಾಡ್ಕೊತೀವಿ, ಏನಾದ್ರು ನೋಡಿದ್ವಿ ಒಂದು ನೋಟ್ ಬುಕ್ ತಗೊಂಡು ಈ ಥರ ಇತ್ತು, ಹಿಂಗಿದೆ ಜನಜೀವನ, ಹೆಂಗಿದೆ ಇಲ್ಲಿ ವರ್ಣಾಶ್ರಮ ಧರ್ಮ ಇದೆಯಾ, ಜಾತಿ ಪದ್ಧತಿ ಇದೆಯಾ. ನಾನು ನ್ಯೂಜಿಲೆಂಡು, ಆಸ್ಟ್ರೇಲಿಯಾ ಹೋಗಿದ್ವಿ. ನಾನು, ಸಿ ಎಮ್ಮು, ನಮ್ಮ ವೆಂಕಟೇಶು, ಒಂದು 8 ಜನ ಹೋಗಿದ್ವಿ. ಅಲ್ಲಿ ಬಸ್ಸಲ್ಲಿ ಹೋಗ್ತಾಯಿದ್ವಿ. ನಮ್ಮ ರೋಷನ್ ಬೇಗು ಇದ್ದರು. ಮಾತಾಡ್ತಾ ವಿಚ್ ರಿಲಿಜನ್, ವಿಚ್ ಕ್ಯಾಸ್ಟ್ ಅಂತ ಕೇಳ್ತೀನಿ. ದ ಡ್ರೈವರ್ ಗಾಟ್ ವೈಲ್ಡ್. ಏನೇ ನೀನು ಜಾತಿ ಕ್ಯಾಸ್ಟ್ ಕೇಳ್ತೀವಿ, ವಿ ಡೋಂಟ್ ಹ್ಯಾವ್ ಎನಿ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್ ಅಂದ್ಬಿಟ್ಟ. ಅಲ್ಲಿ 40-50% ಜಾತಿನೂ ಇಲ್ಲ, ಧರ್ಮನೂ ಹೇಳಲ್ಲ ಅವರು. ಈ ಥರ ನೋಡಿ, ವಾಟ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾವು ಇದರಲ್ಲೇ ಮುಳುಗಿ ಒದ್ದಾಡ್ತಾ ಇದ್ದೀವಿ. ಸೊ ಐ ಲವ್ ಟು ಹಿಯರ್ ಸಚ್ ವರ್ಡ್ಸ್ ಫ್ರಮ್ ಎ ಡ್ರೈವರ್. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಿಗೆ ರಾಜ್ಯ ನಾಯಕರುಗಳಿಂದಲೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು. ಡಿ.ಕೆ. ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಏನು ಸಂಬಂಧ? ಅಲ್ಲ, ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದನ್ನೆಲ್ಲ ಭಯ ಮುಗಿಸ್ಬೇಕು ಅಂತ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಹೈಕೋರ್ಟ್ ಹೇಳಿದ್ದೆ ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಕ ಹೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ ನಾನು. ಹೇಳಿದ್ದು ಹೆಂಗಿತ್ತು ಗೊತ್ತಾ ಸರ್? ಆದಿ ಬೀದಿಗಳೆಲ್ಲ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನಾ? ನೀವೇ ಹೇಳ್ತಿದ್ದೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಕೆಲವು ಶಾಸಕರುಗಳು, ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಗ್ಯಾರಂಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ.
ಥ್ಯಾಂಕ್ ಯು. ಸರ್. ಶಿವ ಒಳ್ಳೇದು ಮಾಡಲಿ ನಿಮಗೆಲ್ಲ. ರುದ್ರ ತಾಂಡವ ಮಾಡಿ ಮಹದೇವಪ್ಪ ನೀವೇ ಇದ್ದೀರಲ್ಲ ಸರ್. ಮನಸ್ಸು ರುದ್ರ ತಾಂಡವದ ಮುಖಾಂತರ ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳೋ ಥರ ಆಗಲಿ. ಶಿವರಾತ್ರಿ ಆಗಿದೆ. ಹಾಂ, ನಿಮಗೂ ಒಂದು ಅವಕಾಶ ಸಿಗಲಿ ಸರ್. ಅಧಿಕಾರದ ಹಂತದಲ್ಲಿ ರುದ್ರತಾಂಡ ಮಾಡಕ್ಕೆ ಸಿಕ್ಕಿದ್ರೆ ನೀವೆಲ್ಲ ಎದ್ದುಬಿಟ್ರೆ ನನಗೆ ನೀವು ಬಯಸಿದಂಥ ದಿನ ಬರ್ಬೋದು. ಅಷ್ಟರ ತನಕ ವೆಯ್ಟ್ ಮಾಡೋಣ. ನೀವು ಸರ್ ಎಲ್ಲ ಹೋದಾಗೆಲ್ಲ ನಿಮ್ಮ ಬೆಂಬಲಿಗರೆಲ್ಲ ಘೋಷಣೆ ಕೂಗ್ತಾರೆ ಮುಂದಿನ ಮುಖ್ಯಮಂತ್ರಿ ಮಹದೇವಪ್ಪ ಅಂತ. ನಾನು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋನು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಏನು ಹೇಳಿದ್ದಾರೆ ಅಂಬೇಡ್ಕರ್ ಅಂದರೆ, ವ್ಯಕ್ತಿ ಪೂಜೆ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿ ನಾಯಕತ್ವವನ್ನು ಸೃಷ್ಟಿ ಮಾಡುತ್ತೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ ಅಂತ ಹೇಳಿದ್ದಾರೆ. ಐ ಸ್ಟ್ರಿಕ್ಟ್ಲಿ ಫಾಲೋ ಇಸ್ ಐಡಿಯಾಲಜಿ. ದಯವಿಟ್ಟು ನಮ್ಮ ಪ್ರಶ್ನವರು ಇದನ್ನ ಹಾಕಿ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಬೇಡ್ಕರ್ ಮಾಡಿರೋ ಸ್ಪೀಚ್ ಇದು 1949-25 ಕರೆಕ್ಟಾ ಸರ್? ವ್ಯಕ್ತಿ ಪೂಜೆ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿ ನಾಯಕನನ್ನು ಸೃಷ್ಟಿ ಮಾಡುತ್ತೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅಲ್ಲ, ನೀವು ಅದಕ್ಕೆ ಕರೆಕ್ಟ್ ಆಗಿದ್ದೀರಾ ಅಂತ ಸರ್. ನಾನು ಡೆಫಿನೆಟ್ ಆಗಿದ್ದೆ. ಈಗ ನಾನು ಇಷ್ಟಪಡಲ್ಲ. ಸಿದ್ದರಾಮಯ್ಯ ಅವರು ಪೂಜೆ ಮಾಡ್ತಿದ್ದೀರಾ ಇಲ್ಲ ಅಂತ. ನಾನು ವ್ಯಕ್ತಿ ಪೂಜೆಯನ್ನು ನಾನು ಎಂದೂ ಪೂಜೆ ಮಾಡಿಲ್ಲ. ಸಿದ್ದರಾಮಯ್ಯ ಎಂದು ಯಾರಿಗೂ ಪೂಜೆ ಮಾಡಿಲ್ಲ. ಬೆಂಬಲವಾಗಿ ಓನ್ಲಿ ಅಂಬೇಡ್ಕರ್, ಬುದ್ಧ ಬಸವ ಅಂಬೇಡ್ಕರ್ ಬಿಟ್ಟು ನಾನು ಯಾರನ್ನೂ ಪೂಜೆನೇ ಮಾಡಿಲ್ಲ. ನಮ್ಮವ್ವ ಪೂಜೆ ಮಾಡ್ತೀನಿ. ಇದೇ ಹೈಕೋರ್ಟಲ್ಲಿ ಹೇಳಿದ್ರು ಸುಪ್ರೀಂ ಕೋರ್ಟ್ ಹೇಳಿದಲ್ಲ ಸರ್. ಇಲ್ಲ, ನೀವು ಕೇಳಿಲ್ಲ ರೀ. ಎಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಕಡ್ದು, ಹುಚ್ಚನಾಯಿಗಳೆಲ್ಲ ಕಡ್ದು, ಜನಗಳ ರೋಗ ಬಂದು, ರೇಬಿಸ್ ಬಂದರೆ ಅವ್ರು ಆಮೇಲೆ ಕಾಯಬೇಕು. ಅದನ್ನೇ ಅದು ಆರೋಗ್ಯದ ನಮ್ಮ ಆರೋಗ್ಯಕ್ಕಿಂತ ಅದು ಕಾಯಬೇಕು. ಅದಕ್ಕೆ ನೀವೆಲ್ಲ ಆ ಥರದ ಜಾಗೃತಿ ಮೂಡಿಸಿ ಅಂತ ನಿಮಗೆ ಮನವಿ ಮಾಡ್ತಿರೋದು ನಾನು. ಐ ಆಮ್ ಅಪೀಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್. ಅದಕ್ಕೂ ಸಂಬಂಧನೇ ಇಲ್ಲ. ಡೋಂಟ್ ಕ್ರಿಯೇಟ್ ಅನ್ನೆಸರಿ ಕಾಂಟ್ರವರ್ಸಿ ಅಂಡ್ ಕನ್ಫ್ಯೂಷನ್. ಅರೆ, ಕನ್ಫ್ಯೂಷನ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಬಿಡು ಅಂತ ಹೇಳ್ತಾ ಇದ್ದೀನಿ. ಏನೂ ಇಲ್ಲ, ನನಗೆ ಕ್ಲಾರಿಟಿ ಇರ್ತದೆ. ನನಗೆ ಕೋರ್ಟ್ ಹೇಳಿಲ್ವೋ? ಮತ್ತು ಜನಗಳನ್ನ ಮಕ್ಕಳನ್ನ ಕಾಪಾಡಬೇಕೋ ಬೇಡವೋ? ದಟ್ಸ್ ಆಲ್ ಮೈ ಪಾಯಿಂಟ್, ವ್ಯೂ ಪಾಯಿಂಟ್. ಯಾವ್ದಾರ ವಿಚಾರದಲ್ಲಿ ನೊಂದಿದ್ದೀರಾ ಸರ್? ನಾನು ಯಾವುದರಲ್ಲೂ ನೊಂದಿಲ್ಲ, ಬೇಸರ ಸಂತೃಪ್ತಿಯಾಗಿದ್ದೀನಿ. ನೊಂದೇ ಇಲ್ಲ ನಾನು. ನೊಂದವ್ರ ಪರವಾಗಂತೂ ನೋಯ್ತಾ ಇರ್ತೀನಿ. ನೊಂದಿದ್ದೇನೆ ಬೆಂದಿದ್ದೇನೆ ಅಂತ ಹೇಳ್ತಾ ಇರ್ತಾರೆ ಸರ್ ಸದಾಶಿವ. ಯಾರು? ಸದಾಶಿವ ಅದು ಗೊತ್ತಿಲ್ಲ, ಅವರೇ ಕೇಳ್ಕೊಳ್ಳಿ. ಎಲ್ಲೆಲ್ಲಿ ಬೆಂದೋಗಿದೆ, ಎಲ್ಲೊಂದು ನೊಂದಿದೆ ಅಂದ್ಬಿಟ್ಟು.